ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಅದಕ್ಕೂ ಮುಂಚೆ ರಾಜ್ಘಾಟ್ಗೆ ತೆರಳಿ ಗಾಂಧೀಜಿಯವರ ಸಮಾಧಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಹಾಗೆ ಸದೈವ ಅಟಲ್ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಹಾಗೂ ಪುಷ್ಪ ನಮನ ಸಲ್ಲಿಸೋದ್ರ ಮೂಲಕ ಗೌರವದ ಅರ್ಪಣೆಯನ್ನ ಮಾಡಿದ್ದಾರೆ. ವಾಜಪೇಯಿ ಸಮಾಧಿ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿ ಇವತ್ತು ಗತ ವೈಭವದ ದಿನಗಳನ್ನ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ವಾಜಪೇಯಿ ಅವರ ಕಾಂಟ್ರಿಬ್ಯೂಷನ್ ಬಿಜೆಪಿ ಪಕ್ಷಕ್ಕೆ ಅತ್ಯಂತ ದೊಡ್ಡದು. ಕಮಲ ಅರಳುತ್ತೆ, ಅವತ್ತು ಸೂರ್ಯ ಹೇಗೆ ಪ್ರಕಾಶಿಸ್ತಾನೆ ಹಾಗೆ ಕಮಲ ಕೂಡ ಅರಳುತ್ತೆ ನೋಡ್ತಾರೆ ಅಂತ ಹೇಳಿ ಸಂಸತ್ನಲ್ಲಿ ಬಹಳ ಭಾವುಕರಾಗಿ ಮಾತನಾಡಿದ್ರು ವಾಜಪೇಯಿ. ನಂತರ ಆಗಿದೆಲ್ಲವೂ ಇತಿಹಾಸ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ರಾಜ್ಘಾಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿ ಅಲ್ಲಿ ಗಾಂಧೀಜಿಯವರ ಸ್ಮಾರಕಕ್ಕೂ ಕೂಡ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಕೂಡ ಗೌರವ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಡೇ ಇವತ್ತು ನರೇಂದ್ರ ಮೋದಿ ಅವರಿಗೆ. ಹಾಗೆ ಇಡೀ ಭಾರತ ಕಾಂಗ್ರೆಸ್ಸೇತರ ನಾಯಕರೊಬ್ಬರು ಮೂರನೇ ಸಲ ಪ್ರಧಾನಿಯಾಗಿ ಆಯ್ಕೆ ಆಗೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಅದಕ್ಕೂ ಮುಂಚೆ ಬಿಜೆಪಿಯ ಅತ್ಯಂತ ಧುರೀಣರನ್ನೆಲ್ಲ ಭೇಟಿಯಾಗಿದ್ದನ್ನು ನಾವು ಗಮನಿಸಿದ್ವಿ. ಅವರಿಂದ ಆಶೀರ್ವಾದವನ್ನ ಕೂಡ ಪಡ್ಕೊಂಡ್ರು. ಈಗ ನೋಡ್ತಾ ಇದ್ದೀರಾ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಸಮಾಧಿ ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸ್ಥಳಕ್ಕೂ ಕೂಡ ಮೋದಿಯವರು ಭೇಟಿ ಕೊಟ್ಟಿದ್ದಾರೆ. ಈಗ ನೀವು ಇನ್ನೊಂದು ಕಡೆ ನೋಡ್ತಾ ಇರುವಂತಹ ದೃಶ್ಯ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಈ ದೇಶಕ್ಕೋಸ್ಕರ ಹಲವು ಯುದ್ಧಗಳಲ್ಲಿ ಮಾಡಿದಂತಹ ಯೋಧರಿಗೆ ಗೌರವ ನಮನವನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ಈಗಷ್ಟೇ ಆ ದೃಶ್ಯಾವಳಿಗಳನ್ನ ನೋಡಿದ್ವಿ. ಅವರಿಗೆ ಸಾಥ್ ಕೊಟ್ಟರು 3 ಸೇನೆಯ ವಿಭಾಗದ ಮುಖ್ಯಸ್ಥರು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ದೇಶಕ್ಕಾಗಿ ತ್ಯಾಗ ಸ್ಯಾಕ್ರಿಫೈಸ್ನ ಅತ್ಯಂತ ದೊಡ್ಡ ಪಾಠವನ್ನ ಕಲಿಸಿಕೊಟ್ಟಂತಹ ಯೋಧರಿಗೆ, ವೀರ ಮರಣವನ್ನ ಅಪ್ಪಿದಂತಹ ಯೋಧರಿಗೆ ಇವತ್ತು ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ರಿಪಬ್ಲಿಕ್ ಡೇ ಇರ್ಬೋದು, ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ಈ ಥರ ಮಹತ್ವದ ದಿನಗಳಲ್ಲಿ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿಗಳು ಭೇಟಿ ಕೊಡೋದನ್ನು ನಾವು ನೋಡ್ತಾನೆ ಇರ್ತೀವಿ. ವಿಶೇಷ ಸಂದರ್ಭದಲ್ಲೂ ಕೂಡ ಭೇಟಿ ಕೊಡ್ತಾರೆ. ಇವತ್ತು ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೂ ಮುಂಚೆ ಇತಿಹಾಸದಲ್ಲಿ ತಮ್ಮ ಸಾಧನೆಯ ಮೂಲಕ, ತಮ್ಮ ಸ್ಯಾಕ್ರಿಫೈಸ್ನ ಮೂಲಕ ಇಡೀ ದೇಶದಲ್ಲೇ ಅಚ್ಚಳಿಯದ ನೆನಪನ್ನು ಕೊಟ್ಟಿರುವಂತಹ ಪ್ರಮುಖರ ಸಮಾಧಿ ಸ್ಥಳಕ್ಕೆ ಭೇಟಿ ಕೊಡೋದ್ರ ಮೂಲಕ ಗೌರವ ನಮನವನ್ನ ಸಲ್ಲಿಸಿದ್ದಾರೆ. ಹಾಗೆ ತಮ್ಮದೇ ಆದ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ದೇಶಕ್ಕೆ ಕೊಟ್ಟವರಿಗೂ ಕೂಡ ಗೌರವ ನಮನವನ್ನ ಸಲ್ಲಿಸೋದ್ರ ಮೂಲಕ ರೆಸ್ಪೆಕ್ಟ್ ಕೊಡೋ ಕೆಲಸವನ್ನ ಕೂಡ ಮಾಡಲಾಗಿದೆ. ಯುದ್ಧ ಸ್ಮಾರಕ ಬಿಜೆಪಿಯ ಅವಧಿಯಲ್ಲಿ, ರಾಷ್ಟ್ರೀಯ ಯುದ್ಧ ಸ್ಮಾರಕ ವಾರ್ ಮೆಮೋರಿಯಲ್ ಅಂತ ನಾವೇನು ಕರಿತೀವಿ, ಬಿಜೆಪಿಯ ಅವಧಿಯಲ್ಲೇ ಹೊಸ ಸ್ಪರ್ಶ ಕೊಟ್ಟಂತಹ ಜಾಗ, ಹೊಸ ಮಹತ್ವ ಪಡ್ಕೊಂಡಂತಹ ಜಾಗ. ಸೊ ಅಲ್ಲಿಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಟಲ್ ಬಿಹಾರಿ ವಾಜಪೇಯಿ ಬಿಜೆಪಿ ಇವತ್ತು ಗತ ವೈಭವದ ದಿನಗಳನ್ನ ನೋಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ವಾಜಪೇಯಿ ಅವರ ಕಾಂಟ್ರಿಬ್ಯೂಷನ್, ವಾಜಪೇಯಿ ಅವರ ಸಂಘಟನಾ ಚಾತುರ್ಯತೆ ಎಲ್ಲವೂ ಇಂಪಾರ್ಟೆಂಟ್. ಮತ್ತು 98ರಲ್ಲಿ ನಾವು ನೋಡಿದ್ವಿ ಹೇಗೆ ಮಿತ್ರ ಪಕ್ಷಗಳ ಜೊತೆಗೆ ಹೆಜ್ಜೆ ಹಾಕಿದ್ರು ವಾಜಪೇಯಿ ಅಂತ. ಅವರ ಹಾಲ್ ಮಾರ್ಕೆ ಮಿತ್ರ ಪಕ್ಷಗಳ ಜೊತೆಗೆ ಸಂಬಂಧ ಚೆನ್ನಾಗಿರ್ತಾ ಇದ್ದು. NDA ಅಂತ ಹೇಳಿದ್ರೆ ವಾಜಪೇಯಿ ಅನ್ನೋ ರೀತಿಯಲ್ಲಿ ವಾಜಪೇಯಿ ಅವರು ಅತ್ಯಂತ ಉತ್ತಮ ಸ್ನೇಹ ಸಂಬಂಧಗಳನ್ನ ಇಟ್ಕೊಂಡಿದ್ರು. ಈಗ ಅಂಥದ್ದೇ ಯುಗಕ್ಕೆ ಮೋದಿ ಅವರು ಕೂಡ ಮರಳ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಅವರಿಂದ ಆಶೀರ್ವಾದವನ್ನ ಕೂಡ ಪಡಿಬೇಕಾಗತ್ತೆ. ಹೇಗೆ ಮಿತ್ರ ಪಕ್ಷಗಳ ಜೊತೆಗೆ ಒಂದು ಸವಾಲನ್ನು ಎದುರಿಸ್ತಾರೆ, ಮುಂದಿನ 5 ವರ್ಷಗಳ ಕಾಲ ಭಾರತದ ಭವಿಷ್ಯ ಹೇಗಿರುತ್ತೆ, ಭಾರತದ ವಿತ್ತ ನೀತಿ ಹೇಗಿರುತ್ತೆ, ಭಾರತದ ಕನಸು ವಿಷನ್ ಹೇಗಿರುತ್ತೆ, ಅದೆಲ್ಲವನ್ನ ರೂಪುಗೊಳಿಸಬೇಕು ಅಂತ ಹೇಳಿದ್ರೆ ಒಂದು ಸದೃಢ ಸರ್ಕಾರದ ಅಗತ್ಯ ಇದೆ. ಆ ಸದೃಢ ಸರ್ಕಾರದ ಅಗತ್ಯತೆ ಅಡಿಪಾಯ ಹಾಕಬೇಕು ಅಂತ ಹೇಳಿದ್ರೆ ಇಂಥದ್ದನ್ನೆಲ್ಲ ಮಾಡಲೇಬೇಕು. ಹಾಗೂ ಹಿರಿಯರು ಯಾವ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ಸಾಗೋದು ಅತ್ಯಂತ ಅನಿವಾರ್ಯ. ಸೊ ನರೇಂದ್ರ ಮೋದಿ ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಗಾಂಧೀಜಿಯವರ ಸಮಾಧಿ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟರು. ಅದಾದ ನಂತರ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೂ ಕೂಡ ಭೇಟಿ ಕೊಟ್ಟು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ ಯೋಧರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ರು. ಈ ವೇಳೆ ಅನೇಕರು ಅವರಿಗೆ ಸಾಥ್ ಕೊಟ್ಟಿದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ. ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಪ್ರಧಾನಿಯಾಗಿ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಸೊ ಅವರ ಕನಸಿನ ಕ್ಯಾಬಿನೆಟ್ ಹೇಗಿರುತ್ತೆ, ಯಾವೆಲ್ಲ ವಿಶೇಷತೆಗಳಿಂದ ಕೂಡಿರುತ್ತೆ, ಯಾರಿಗೆ ಅವಕಾಶ ಇರುತ್ತೆ, ಎಲ್ಲ ಕುತೂಹಲದ ಮಧ್ಯೆ
ನರೇಂದ್ರ ಮೋದಿ ಅವರು ಬಿಜೆಪಿಯ ಅತ್ಯಂತ ಹಿರಿಯರನ್ನ ಭೇಟಿ ಮಾಡೋದು, ಬಿಜೆಪಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಆಲದ ಮರದ ರೀತಿ ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆ ನೀರೆರೆದು ಪೋಷಿಸಿದ ಮಹಾನ್ ನಾಯಕರನ್ನ ನೆನೆಯೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಲಾಲಕೃಷ್ಣ ಅಡ್ವಾಣಿಯಿಂದ ಹಿಡಿದು ಮುರಳಿ ಮನೋಹರ್ ಜೋಶಿ ಅವರ ತನಕ ಭೇಟಿ ಮಾಡಿದ್ದನ್ನು ನಾವು ಗಮನಿಸಿದ್ವಿ ಕಳೆದ 2-3 ದಿನಗಳಲ್ಲಿ. ಇವತ್ತು ವಾಜಪೇಯಿ ಅವರ ಸಮಾಧಿ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ.